ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ದರ್ಶನ್ ಫ್ರಮ್ ಟೆಕ್ ಪರ್ಫೆಕ್ಟ್. ಇವತ್ತೊಂದು ದೊಡ್ಡ ಅನ್ಬಾಕ್ಸಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ನಾನು OnePlus 8T ಅನ್ಬಾಕ್ಸ್ ಮಾಡಿ ರಿವ್ಯೂ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಫಸ್ಟ್ ವಿಡಿಯೋ ಕನ್ನಡದಲ್ಲಿ OnePlus 8T ಅನ್ಬಾಕ್ಸ್ ಆಗಿ ರಿವ್ಯೂ ಆಗ್ತಿದೆ. ಸೊ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಕೊನೆವರೆಗೂ ನೋಡಿ. ಹಾಗೆ ನಾನು ತೊಗೊಂಡಿರೋದು 12GB 256GB ವೇರಿಯಂಟ್, ಟಾಪ್ ಆ್ಯಂಡ್ ವೇರಿಯಂಟ್ ಇದು. ಸೊ ಇದ್ರ ಪ್ರೈಸ್ ಎಷ್ಟಿದೆ, ಹೇಗಿದೆ ಫೋನ್ ಅಂತೆಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋ ಮಾಡೋದು ಈಗಲೇ. ಸೊ ಶುರು ಮಾಡೋಣ. ಸೊ ಈಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಮೊದಲಾಗಿ ಬಾಕ್ಸ್ ನೋಡೋಕ್ಕೆ ಇಷ್ಟು ಉದ್ದ ಇದೆ, ತುಂಬಾ ಉದ್ದ ಇದೆ. ಸೊ ಹಂಗೆ ಇದೊಂಥರ ಮ್ಯಾಟ್ ಫಿನಿಶಿಂಗ್ ಬಾಕ್ಸ್ ಥರ ಇದೆ, ತುಂಬ ಡೀಸೆಂಟಾಗಿ ಚೆನ್ನಾಗಿದೆ. ಹಿಂದಗಡೆ ಡಿಸೈನ್ಡ್ ಬೈ OnePlus ಅಸೆಂಬಲ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಬಾಕ್ಸ್ನ ಓಪನ್ ಮಾಡೋಣ. ಓಪನ್ ಮಾಡಿಸಿದಾಗೆ ನಿಮಗೆ ಡೈರೆಕ್ಟಾಗಿ OnePlus 8T ಫೋನ್ ನೋಡೋಕ್ಕೆ ಸಿಗ್ತಿದೆ. ಸೊ ಇದನ್ನು ಪಕ್ಕಕ್ಕಿಟ್ಟು ಬೇರೆದೇನಿಲ್ಲ ಅದಂತ ನೋಡೋಣ. ಓಪನ್ ಮಾಡ್ತಿದ್ದಾಗೆ ನಿಮಗೊಂದು TPU ಕವರ್ ಕೊಟ್ಟಿದ್ದಾರೆ. ಬ್ಯಾಕ್ ಕೇಸ್ ಕ್ವಾಲಿಟಿ ಡೀಸೆಂಟಾಗಿ ಚೆನ್ನಾಗಿದೆ. ನೆವರ್ ಸೆಟಲ್ ಅಂತ ಬ್ಯಾಕ್ ಕೇಸ್ ಮೇಲೆ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಅದಾದಮೇಲೆ ಒಂದು ವಾರ್ಪ್ ಚಾರ್ಜರ್ C-Type ಟು C-Type ಕ್ವಾಲಿಟಿ ಕ್ರೇಜಿನೇ ಇದೆ. ಕೇಬಲ್ ಕೊಟ್ಟಿದ್ದಾರೆ, ಡೇಟಾ ಕೇಬಲ್ಲು. ಅದನ್ನು ಬಿಟ್ಟರೆ ನಿಮಗೆ ಇಲ್ಲೇನೂ ಸಿಗೋಲ್ಲ. ಇಲ್ಲಿ ನಮಗೆ ಮೇಯ್ನ್ ಬೇಕಾಗಿರೋಂಥ 65 ವಾಟ್ ವಾರ್ಪ್ ಚಾರ್ಜರ್ ಕೊಟ್ಟಿದ್ದಾರೆ. 65 ವಾಟ್, ಲಿಟ್ರಲಿ 39 ಮಿನಿಟ್ಸ್ಗೆ ನಿಮಗೆ 0 to 100% ಕಂಪ್ಲೀಟ್ ಚಾರ್ಜ್ ಆಗುತ್ತೆ. C-Type ಟು C-Type ಇರೋದ್ರಿಂದ ಕಂಪ್ಲೀಟ್ ಬೇಗ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಸೊ ತುಂಬಾ ಒಳ್ಳೆಯ ವಿಷಯ. ಅದನ್ನು ಬಿಟ್ಟರೆ ಫೋನ್ ಇದೆ. ಫೋನ್ನ ಪಕ್ಕಕ್ಕೆ ಇಟ್ಟು ಇದರಲ್ಲಿ ಏನಿದೆ ಅಂತ ನೋಡೋಣ. ಇದರಲ್ಲಿ ನಿಮಗೆ ಒಂದಷ್ಟು ಕಾರ್ಡ್ಸ್ನ ಕೊಟ್ಟಿದ್ದಾರೆ. ಇದನ್ನು ನಾವು ಯಾರೂ ಓದಲ್ಲ, ನೋಡೋದು ಇಲ್ಲ ಅನಿಸುತ್ತೆ ಸ್ವಲ್ಪ ಕೆಲವು ಜನ. ರೆಡ್ ಕೇಬಲ್ ಕ್ಲಬ್ ಅಂತ ಒಂದಿದೆ, ಜೊತೆಗೇನೋ ಏನೇನು ಹೈಯೆಸ್ಟ್ SAR ವ್ಯಾಲ್ಯೂ ಇದೆ. ಆಮೇಲೆ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. OnePlus ಅವ್ರದ್ದು ನೆವರ್ ಸೆಟಲ್ 8T ಎಲ್ಲ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಸಿಮ್ ಎಜೆಕ್ಟರ್ ಟೂಲ್ ಕಿಟ್ ಕೊಟ್ಟಿದ್ದಾರೆ. ಮತ್ತು ಒಂದು ನೆವರ್ ಸೆಟಲ್ ಅಂತ ಇಲ್ಲೇನೋ ಇದೆ. ಫ್ರೆಂಡ್, ಇದು ಫೌಂಡರ್ CEO ಆಫ್ OnePlus ಅವರು ಒಂದು ಲೆಟ್ರನ್ನ ಬರೆದ್ಬಿಟ್ಟು ಅವ್ರದ್ದು ಸಿಗ್ನೇಚರ್ ಹಾಕಿರ್ತಾರೆ ಇದು. ಅದನ್ನು ಬಿಟ್ಟರೆ ಇದೊಂದು ಸೇಫ್ಟಿ ಇನ್ಫಾರ್ಮೇಷನ್ನು, ಆಮೇಲೆ ಕ್ವಿಕ್ ಸ್ಟಾರ್ಟ್ ಗೈಡ್ ಕೊಟ್ಟಿದ್ದಾರೆ. ಅಷ್ಟೇ, ಏನು ಇದರಲ್ಲಿಲ್ಲ. ಫೋನ್ ಈ ರೀತಿ ನೋಡೋಕ್ಕೆ ಸಿಗ್ತಿದೆ. ಒಂದು ಸಿಲ್ವರ್ ಗ್ಲಾಸಿ ಲುಕ್. ಇನ್ನೊಂದು ಕಲರ್ ಇತ್ತು ಬ್ಲೂ ಕಲರ್, ನನಗೆ ಸಿಲ್ವರ್ ಇಷ್ಟ ಆಯಿತು ಅಂತ ಇದನ್ನು ಆರ್ಡರ್ ಮಾಡಿದ್ದು. ಬಟ್ ಇನ್ನೊಂದು ಬ್ಲೂ ಕಲರ್ ಇದೆ, ಒಂಥರ ಸಕ್ಕತ್ತಾಗಿದೆ ಹಿಡ್ಕೊಳ್ಳೋಕ್ಕೆ. ತುಂಬ ವೆಯ್ಟ್ಲೆಸ್ ಇದೆ ಆಯಿತಾ. ನೀವು ಫೋನ್ ಬಾಕ್ಸೇ ಮೆಷರ್ ಮಾಡ್ಬೋದು. ಫೋನ್ ಬಾಕ್ಸ್ ಮೊಬೈಲ್ಗಿಂತ ಫೋನ್ ಬಾಕ್ಸೇ ತುಂಬಾ ವೆಯ್ಟ್ ಇದೆ. ಇದರಲ್ಲಿ ಸ್ವಲ್ಪ ಕ್ಯಾಮ್ರಾ ಬಂಪ್ ಜಾಸ್ತಿನೇ ಇದೆ, ಬಟ್ ಬ್ಯಾಕ್ ಕೇಸ್ ಹಾಕಿದ್ರೆ ನೀಟಾಗಿ ಕವರ್ ಆಗುತ್ತೆ. ಈಗ ಮೊಬೈಲ್ನ ಆನ್ ಮಾಡೋಣ. ಸೊ ಫಸ್ಟು ನಾನು ಡಿಸ್ಪ್ಲೇ ಬಗ್ಗೆ ಮಾತಾಡ್ಬಿಡ್ತೀನಿ. ನನಗೆ ಡಿಸ್ಪ್ಲೇ ಸಕ್ಕತ್ ಇಷ್ಟ ಆಯಿತು. AMOLED 120 Hz ರಿಫ್ರೆಶ್ ರೇಟು, ಕ್ರೇಜಿ ಫಾಸ್ಟ್ ಇದೆ. ನಿಮಗೆ ತುಂಬ ಇಷ್ಟು ಸ್ಮೂತಾಗಿ ಒಂಥರ ಫೆದರ್ ಟಚ್ ಅಂತ ಹೇಳ್ತಾರೆ ಗೊತ್ತಾ, ಅಲ್ಟಿಮೇಟ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಒಂಥರ ಫೆದರ್ ಟಚ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು ಇದನ್ನು. ಇದ್ರ ಡಿಸ್ಪ್ಲೇ ಸೈಜ್ ಬಂದುಬಿಟ್ಟು 6.55 ಇಂಚ್ ವಿತ್ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರೋಂಥ ಫೋನ್. ಆಗಲೇ ಹೇಳಿದಾಗೆ 120 Hz ರಿಫ್ರೆಶ್ ರೇಟ್ ಇದೆ. ಮತ್ತು ಪಂಚೋಲ್ ಲೆಫ್ಟಲ್ಲಿ ಒಂದು ಡೀಸೆಂಟಾಗಿ ತುಂಬ ಸಣ್ಣಗೆ ಇದೆ, ಏನು ದಪ್ಪ ಇಲ್ಲ, ತುಂಬ ಸಣ್ಣಗೆ ಡೀಸೆಂಟಾಗಿ ಚೆನ್ನಾಗಿದೆ. ಮತ್ತು ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬಾ ಕಮ್ಮಿ ಇದೆ. ನೀವು ನೋಡ್ತಿರ್ಬೋದು, ಬಾಟಮ್ ಆಗಿರ್ಬೋದು, ಟಾಪ್ ಆಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಬೆಸಲ್ಸ್ ಎಲ್ಲ ಕಡೆ ಕಮ್ಮಿ ಇದೆ. ಇನ್ನು ಬ್ಯಾಕ್ ಡಿಸೈನ್ ಬಂತು ಅಂತ ಹೇಳಿದ್ರೆ ಒಂದು ಮೆಟಾಲಿಕ್ ಗ್ಲಾಸಿ ಫಿನಿಶ್, ಮೆಟಾಲಿಕ್ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಕೊಟ್ಟಿದ್ದಾರೆ. ಇದರಲ್ಲಿ ತುಂಬಾ ಚೆನ್ನಾಗಿದೆ. ಮತ್ತು ಇನ್ನು ರೈಟ್ ಸೈಡಲ್ಲಿ ಬಂದುಬಿಟ್ಟು ನಿಮಗೆ ಇಲ್ಲೊಂದು ಪವರ್ ಬಟನ್ ಜೊತೆಗೆ ಸಾಫ್ಟ್ ಕೀಸ್ ಕೊಟ್ಟಿದ್ದಾರೆ. ವೈಬ್ರೇಟ್ ಆಗಿರ್ಬೋದು, ಸೈಲೆಂಟ್ ಆಗಿರ್ಬೋದು, ಅಥವಾ ನಾರ್ಮಲ್ ನೀವೆಲ್ಲ ಇದರಲ್ಲೇ ತೊಗೊಳ್ಬೋದು. ಇನ್ನು ಕೆಳಗಡೆ ಬಂತು ಅಂತ ಹೇಳಿದ್ರೆ ಒಂದು ಸ್ಪೀಕರ್ಗೆ ಸ್ಲಾಟ್ ಕೊಟ್ಟಿದ್ದಾರೆ. ಕ್ರೇಜಿ ಸ್ಪೀಕರ್ ಆಯಿತಾ, ನಾನು ಕೇಳಿದ್ದೀನಿ, ತುಂಬಾ ಚೆನ್ನಾಗಿ ಸಕ್ಕತ್ತಾಗಿ ಸೌಂಡ್ ಬರುತ್ತೆ. ಇನ್ನು C-Type ಪೋರ್ಟ್ ಕೊಟ್ಟಿದ್ದಾರೆ, ಜೊತೆಗೆ ಸಿಮ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಗೊತ್ತಾಗ್ತಿದೆ SD ಕಾರ್ಡ್ ಆಪ್ಷನ್ ಇಲ್ಲ ಅಂತ. ಸೊ ಇದು 256GB ವೇರಿಯಂಟ್, 12GB ವೇರಿಯಂಟ್, 12GB ಪ್ಲಸ್ 256GB ವೇರಿಯಂಟ್ ಫೋನ್ ಇದು. ಸೊ SD ಕಾರ್ಡ್ ಏನು ಬೇಕಾಗಲ್ಲ ಅನಿಸುತ್ತೆ. ಇನ್ನು ಲೆಫ್ಟ್ ಸೈಡಿಗೆ ನಿಮಗೆ ವಾಲ್ಯೂಮ್ ಕಂಟ್ರೋಲರ್ ಕೀಸ್ ಇಲ್ಲಿ ಕೊಟ್ಟಿದ್ದಾರೆ. ಓವರಾಲ್ ಡಿಸೈನ್ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ 4500 mAh ವಿತ್ ಡ್ಯುಯಲ್ ಬ್ಯಾಟ್ರಿ ಆಯಿತಾ. ಇದರಲ್ಲಿ ಏನೋ OnePlus ಅವರು ಫಾಸ್ಟ್ ಚಾರ್ಜಿಂಗ್ ಇರೋದ್ರಿಂದ ಡ್ಯುಯಲ್ ಬ್ಯಾಟ್ರಿ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇದರಲ್ಲಿ ಡ್ಯುಯಲ್ ಬ್ಯಾಟ್ರಿ ಇದೆ ಆಯಿತಾ. ಹಿಂಗೊಂದು ಸ್ಕ್ವೇರ್ ಬಂದುಬಿಟ್ಟು ಮಧ್ಯದಲ್ಲಿ ಒಂದು ಸ್ಲಾಟ್ ಆಗಿರುತ್ತೆ. ಸೊ ಡ್ಯುಯಲ್ ಬ್ಯಾಟ್ರಿ ಇದೆ ಇದರಲ್ಲಿ. ಅದ್ರ ಜೊತೆಗೆ 65 ವಾಟ್ ವಾರ್ಪ್ ಚಾರ್ಜರ್ ಕೊಟ್ಟಿದ್ದಾರೆ. ಕ್ರೇಜಿ ಆಯಿತಾ. 40 ಮಿನಿಟ್ಸಿಗೆ ಫುಲ್ಲು ಆರಾಮಾಗಿ ನೀವು ಚಾರ್ಜ್ ಮಾಡಿಕೊಂಡು ಎಷ್ಟು ಬೇಕಂದ್ರೆ ಯೂಸ್ ಮಾಡ್ಕೋಬೋದು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಹೇಳಿದ್ರೆ ನಾನು ಫಸ್ಟ್ ಫ್ರಂಟ್ ಕ್ಯಾಮ್ರಾಗೆ ಬರ್ತೀನಿ. ಇದರಲ್ಲಿ ಸೋನಿ IMX47 ಸೆನ್ಸರ್ ಯೂಸ್ ಮಾಡಿದ್ದಾರೆ. 16MP ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಆಗಿದೆ. ಜೊತೆಗೆ ಇದರಲ್ಲಿ 1080p ಅಪ್ ಟು 30 frames per second ರೆಕಾರ್ಡ್ ಮಾಡ್ಬೋದು. ಇನ್ನು ಮೇನ್ ಕ್ಯಾಮ್ರಾಗೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ವೈಡ್ ಆಂಗಲ್ ಬಂದುಬಿಟ್ಟು 16MP ವೈಡ್
ಆ್ಯಂಗಲ್ ಇದೆ, ಜೊತೆಗೆ 48 MP ಮೇನ್ ಸೆನ್ಸರ್ ಇದೆ. ಇದರಲ್ಲಿ IMX 586 ಸೆನ್ಸರ್ ಯೂಸ್ ಮಾಡಿದ್ದಾರೆ. ನಿಮಗೆ ಗೊತ್ತಿರುತ್ತೆ ಒನ್ ಪ್ಲಸ್ಸಲ್ಲಿ ಯಾವ ರೀತಿ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ನೀವು ಸ್ಯಾಂಪಲ್ಸ್ ನೋಡ್ತಿರ್ಬೋದು, ತುಂಬಾ ಸಕ್ಕತ್ತಾಗಿದೆ ಕ್ಯಾಮ್ರಾ ಮಾತ್ರ ಒಂಚೂರು ಕಾಂಪ್ರಮೈಸ್ ಇಲ್ಲ ಅಂತಲೇ ಹೇಳ್ಬೋದು. ಜೊತೆಗೆ ಮ್ಯಾಕ್ರೋ ಲೆನ್ಸ್ ಕೂಡ ಇದೆ, 5 MP ಮ್ಯಾಕ್ರೋ ಲೆನ್ಸ್ ಇದೆ. ಜೊತೆಗೆ ಮೋನೋಕ್ರೋಮ್ ಲೆನ್ಸ್ ಅಂತ ಒಂದು ಕೊಟ್ಟಿದ್ದಾರೆ. ನೀವು ಗೂಗಲ್ ಲೆನ್ಸ್ ಅಂತ ಹೇಳ್ತೀರಾ ಗೊತ್ತಾ, ಅದು ಮೋನೋಕ್ರೋಮ್ ಲೆನ್ಸ್ 2 MP ಕೊಟ್ಟಿದ್ದಾರೆ. ಒಂಥರ ಸೂಪರ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 865 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಲೇಟೆಸ್ಟ್ ಪ್ರೊಸೆಸರು, ತುಂಬ ಪವರ್ಫುಲ್ ಪ್ರೊಸೆಸರ್. ನೀವು ಯಾವ ಗೇಮ್ ಬೇಕಂದ್ರೂ ಹೈ ಸೆಟ್ಟಿಂಗಲ್ಲಿ ಆರಾಮಾಗಿ ಆಡ್ಕೊಳ್ಬೋದು. ನಿಮ್ಗೆ ಯಾವುದೇ ರೀತಿ ಲ್ಯಾಗ್ ಫೀಲಿಂಗ್ ಅನ್ಸೋದಲ್ಲ. ಫಸ್ಟ್ ಆಫ್ ಆಲ್ ಒನ್ ಪ್ಲಸ್ ನಿಮಗೆ ಲ್ಯಾಗ್ ಫೀಲಿಂಗ್ ಅನ್ಸಲ್ಲ. ಅದರಲ್ಲೂ ಕೂಡ ನೀವು ಆರಾಮಾಗಿ ಇದನ್ನು ಯಾವ ಗೇಮ್ ಬೇಕಂದ್ರೂ ಕೂಡ ನೀವು ಹೈ ಸೆಟ್ಟಿಂಗ್ಸಲ್ಲಿ ಆರಾಮಾಗಿ ಆಡ್ಕೋಬೋದು. ಜೊತೆಗೆ ಕನೆಕ್ಟಿವಿಟಿ ನಿಮ್ಮೆಲ್ಲರೂ ಗೊತ್ತೇ ಇರುತ್ತೆ, ಇದು 5G ಸಪೋರ್ಟ್ ಮಾಡುತ್ತೆ. ಸೊ 5G ಸಿಮ್ ಬಿಟ್ಟಾಗ ಈ OnePlus 8 ನೀವು 5Gನ ನೋಡ್ಬೋದು. ಸೊ ನೋಡಿದ್ರಲ್ಲ OnePlus 8 ಯಾವ ರೀತಿ ಇದೆ ಅಂತ. ಇದೊಂಥರ ಅಲ್ಟಿಮೇಟ್ ಫೋನ್ ಅಂತಲೇ ಹೇಳ್ಬೋದು. ಹಾಗೆ ನೀವು ಇವಾಗ ಅನ್ಕೋಬೋದು ಈ OnePlus 8 ತೊಗೊಳ್ಳೋದ ಅಥವಾ OnePlus 8 ತೊಗೊಳ್ಳೋದ. OnePlus 8 ಬಂದುಬಿಟ್ಟು 43,000 ಆಗುತ್ತೆ, ಈ OnePlus 8 ಬಂದುಬಿಟ್ಟು 42,000 ಆಗುತ್ತೆ. ಈ ಫೋನ್ ತೊಗೊಳ್ಳೋದು ನೀವು ತುಂಬ ಜನ ಕನ್ಫ್ಯೂಸ್ ಆಗಿರ್ತೀರಾ. ಜೊತೆಗೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ನನ್ನ ಸಜೆಷನ್ ಬಂದುಬಿಟ್ಟು ನಾನು OnePlus 8 ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ನಿಮಗೆ ಒಂದೇ ಡಿಫ್ರೆನ್ಸ್ ಇರುತ್ತೆ, OnePlus 8 ಮತ್ತು OnePlus 8ಗೂ ಒಂದೇ ಡಿಫ್ರೆನ್ಸ್ ಇರೋದು. ಇದರಲ್ಲಿ OnePlus 8 ನಿಮಗೆ 65 ವಾಟ್ ವಾರ್ಪ್ ಚಾರ್ಜರ್ ಸಿಗುತ್ತೆ, ಅದರಲ್ಲಿ 30 ವಾಟ್ ಸಿಗುತ್ತೆ, ಅದೇನು ಕಮ್ಮಿ ಇಲ್ಲ, ಅದು ಕೂಡ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಜೊತೆಗೆ ಅದರಲ್ಲಿ ನಿಮಗೆ ಕರ್ವ್ ಡಿಸ್ಪ್ಲೇ ಸಿಗುತ್ತೆ. ನನಗೆ ಕರ್ವ್ ಡಿಸ್ಪ್ಲೇ ಅಷ್ಟು ಇಷ್ಟ ಆಗಲ್ಲ, ಯಾಕಂದರೆ ಆ ಫೋನ್ ಏನಾದರೂ ಅಕಸ್ಮಾತ್ ಕೆಳಗಡೆ ಬಿತ್ತು ಅಂತ ಹೇಳಿದ್ರೆ ಡಿಸ್ಪ್ಲೇ ಒಂಚೂರು ಹೋದ್ರೂ ಕೂಡ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇರೋದ್ರಿಂದ ನಿಮಗೆ ಫಿಂಗರ್ ಪ್ರಿಂಟ್ ವರ್ಕ್ ಆಗೋದಿಲ್ಲ. ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿದ್ದೀನಿ. ಅಂದರೆ ನನ್ನ ಫ್ರೆಂಡ್ಗೂ ಇದೇ ರೀತಿ ಆಗಿ ಅವ್ನು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ವರ್ಕೇ ಆಗ್ತಿಲ್ಲ. ಸೊ ಈ ರೀತಿ ಬೇಡ ಅಂತ ಹೇಳಿ ನಾನು ನಿಮಗೆ OnePlus 8ನ ಸಜೆಸ್ಟ್ ಮಾಡ್ತೀನಿ. ಕರ್ವ್ ಡಿಸ್ಪ್ಲೇ ಆಗಿ ಇಷ್ಟ ಆಗಿರೋರು ಅದನ್ನು ತೊಗೋಬೋದು, ಇಲ್ಲ ನೀವು OnePlus 8ನ ತೊಗೋಬೋದು. ಈ ಫೋನ್ ಪ್ರೈಸ್ ಬಂದುಬಿಟ್ಟು 46,000 ಆಗುತ್ತೆ ಆಯಿತಾ. ಇದು ಆಫರ್ ಪ್ರೈಸ್ ಬಂದುಬಿಟ್ಟು 43,000ಕ್ಕೆ ಸಿಗುತ್ತೆ. ನೀವೇನಾದ್ರು HDFC ಯೂಸ್ ಮಾಡ್ತಿದ್ದೀರಾ ಅಂದರೆ ಅದ್ರ ಜೊತೆಗೆ ಇನ್ನೂ ₹1,200 ಇನ್ನೂ ಆಫರ್ ಸಿಗುತ್ತೆ. ಅಕಸ್ಮಾತ್ ನೀವೇನಾದರೂ 1 ಲಕ್ಷದವರೆಗೂ ಪ್ರಾಡಕ್ಟ್ಸ್ ತೊಗೊತಾ ಇದ್ದಾರೆ ಅಂದರೆ ಏನಾದರೂ ಫೋನು, ಲ್ಯಾಪ್ಟಾಪ್ ಇದೆಲ್ಲ ತೊಗೊತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬಿಲ್ ಏನಾದರೂ 1 ಲಕ್ಷ ಆದರೆ ನಿಮಗೆ ಅಪ್ ಟು 9,000ದಿಂದ ನಿಮಗೆ 15,000ವರೆಗೂ ಕ್ಯಾಶ್ ಬ್ಯಾಕ್ ಸಿಗುತ್ತಂತೆ ನಿಮ್ಗೆ ಅಮೆಝಾನಲ್ಲಿ. ಆ್ಯಕ್ಚುಲಿ ಇದರಿಂದ ನನಗೆ ಆ ಥರ ಆರ್ಡ್ರ್ ಮಾಡಿದ್ರಿಂದ ನನಗೆ ಇದನ್ನು 39,000 ನನಗೆ ಈ ಫೋನ್ ಸಿಕ್ಕಿದ್ದು. ಆಲ್ಮೋಸ್ಟ್ ಎಷ್ಟು ₹7,000 ಡಿಸ್ಕೌಂಟಲ್ಲಿ ನನಗೆ OnePlus 8 ಸಿಕ್ಕಿದೆ ನನಗೆ. ನೀವು ಕೂಡ ಇದೇ ರೀತಿ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡಿ, ಇಷ್ಟ ಆದರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಜೊತೆಗೆ ಇದೇ ವಿಡಿಯೋ ಇಂಗ್ಲೀಷಲ್ಲಿ ಇರುತ್ತೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೇಮ್ ವಿಡಿಯೋ ಇಂಗ್ಲೀಷಲ್ಲಿ ಕೂಡ ಇರುತ್ತೆ, ಸೊ ನೀವು ಅದು ಕೂಡ ನೋಡ್ಬೋದು. ಆ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ, ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ OnePlus 8 ತೊಗೋಬೇಕು ಅಂತಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.